ಸಂಸದರಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಇನ್ನು 9ನೇ ತಾರೀಕು ವೋಟಿಂಗ್ ಇದೆ. ಇವತ್ತಾಗಲೇ 2ನೇ ತಾರೀಕು. ಸೊ ಪ್ರತಿ ಗ್ರಾಮೀಣ ಭಾಗದಲ್ಲಾಗಲೇ ವೋಟಿಂಗ್ ಮುಗಿಸಿದ್ದೀವಿ. ನಿನ್ನೆ CM ಅವರು ಬಂದಿದ್ದಾರೆ, DCM ಅವರು ಕೂಡ ಬಂದಿದ್ದಾರೆ, ಎಲ್ಲ ಶಾಸಕರು, ಆಮೇಲೆ KPCC ICC ಇಂದ ಎಲ್ಲ ನಮ್ಮ ವರಿಷ್ಠರು ಕೂಡ ಇವತ್ತು ಬಂದಿದ್ದಾರೆ. ಜೊತೆಗೆ ಕಾರ್ಯಕರ್ತರಲ್ಲೂ ಸಾಕಷ್ಟು ಉತ್ಸಾಹ ಇದೆ. ಈ ಬಾರಿ ಈ ಕಾಂಗ್ರೆಸ್ ಸೀಟ್ನ ನಾವು ಯಾವುದೇ ಕಾರಣಕ್ಕೂ ಬೇರೆ ಪಕ್ಷದವರಿಗೆ ಕೊಡಬೇಡ್ದು. ಜೊತೆಗೆ ನಮ್ಮ ಏನು 25 ವೋಟರ್ಸ್ ಇದ್ದಾರೆ ಅವರಲ್ಲೂ ಕೂಡ ವೋಟ್ ಹಂಚ್ಕೊಂಡು ಏನು ಡಿವೈಡ್ ಮಾಡಿ ನಾವು ಗೆಲ್ಲಬೇಕು ಅಂತ ನಿಟ್ಟಿನಲ್ಲಿ ಆಪೋಸಿಷನ್ ವರ್ಕ್ ಮಾಡ್ತಾ ಇದೆ. ಅದಕ್ಕೆಲ್ಲ ನಾವು ಸರಿಯಾದ ಉತ್ತರ ಕೊಡಬೇಕು ಅಂತ ಛಲ ಇದೆ. ಮೇಡಮ್, ಮೊನ್ನೆ ಎಲ್ಲ ಹಳ್ಳಿಗಳ ಕಡೆ ಪ್ರಚಾರ ಮಾಡ್ತಾ ಇದ್ರಿ, ಇವತ್ತು ಸಿಟಿ ಕಡೆಗೆ ಬಂದಿದ್ದೀರಾ. ಸಿಟಿಯ ಮತದಾರರು ಹೇಗಿದೆ? ಸಿಟಿ ಮತದಾರದು ಚೆನ್ನಾಗಿದೆ ರೆಸ್ಪಾನ್ಸು. ಬಿಕಾಸ್ ಅಪ್ಪಾಜಿ ಅವರು ತಮ್ಮ ಆ್ಯಸ್ ಎನ್ MLA ಅವ್ರು ಮಾಡಿರೋಂತಹ ಸರ್ವಿಸಸ್ ಜೊತೆಗೆ ಬಾಪೂಜಿ ಸಂಸ್ಥೆಯಲ್ಲಿ ನಾನು ಈಗ ತಾನೇ ಹೇಳ್ತಾ ಇದ್ದೆ, ಸುಮಾರು 5,000 ಕುಟುಂಬದವರಿಗೆ ಡೈರೆಕ್ಟಾಗಿ ಅಪ್ಪಾಜಿಯವರ ಸಂಸ್ಥೆಯಿಂದ ಒಂದು ಲೈವ್ಲಿಹುಡ್ ಅರ್ನ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಒಂದು ವಿದ್ಯಾಸಂಸ್ಥೆಯ ಸುತ್ತಮುತ್ತಲು ಏನು ನಮ್ಮ ಹೋಟೆಲ್ಸ್ ಇರ್ಬೋದು, ಬೇರೆ ಬೇರೆ ಶಾಪ್ಸ್ ಆಯಿತು, ಆಮೇಲೆ ನಮ್ಮ ಎಂಟರ್ಟೈನ್ಮೆಂಟಿಗೆ ಒಂದು ಮಾಲ್ ಆಯಿತು. ಸೊ ಓವರಾಲ್ ಎಕಾನಮಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಇದು ಎಲ್ಲದೂ ಕೂಡ ರಿಫ್ಲೆಕ್ಟ್ ಆಗುತ್ತೆ ಇನ್ ದ ವೋಟಿಂಗ್ ಪ್ಯಾಟರ್ನ್. ಜೊತೆಗೆ ಅಪ್ಪಾಜಿಯವರ ಸೇವೆ ಆ್ಯಸ್ ತಮ್ಮ ಟ್ರಸ್ಟ್ಗಳಿಂದ ನಾವೇನು ಫ್ರೀಯಾಗಿ ಡಯಾಲಿಸಿಸ್ ಸೇವೆ ಕೊಡ್ತಾ ಇದ್ದೀವಿ, ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದೀವಿ, ಶಿಕ್ಷಣಕ್ಕೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಆಮೇಲೆ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಅಪ್ಪಾಜಿಯವರು ಮಾಡಿರುವಂತಹ ಕೆಲಸಗಳು ಇದೆಲ್ಲದನ್ನು ಕೂಲಂಕುಷವಾಗಿ ಜನರು ಅರ್ಥಕೊಂಡು ಈ ಬಾರಿ ಅಪ್ಪಾಜಿಯವ್ರನ್ನ ನಾವು 2023ರಲ್ಲಿ 5 ವರ್ಷದ ಅವಧಿಗೆ ಆಯ್ಕೆ ಮಾಡಿರೋದು. ಸೊ ಅದನ್ನು ನೆನ್ಪಿಟ್ಕೊಂಡು ನಮ್ಮ ಕಾರ್ಯಕರ್ತರಲ್ಲೂ ಸಾಕಷ್ಟು ಉತ್ಸಾಹ ಇದೆ. ಸೊ 5 ವರ್ಷ ಪೂರ್ಣ ಅವಧಿಯನ್ನು ಮುಗಿಸ್ಬೇಕು. ಯುವ ನಾಯಕರಾಗಿ ಸಮರ್ ಶಾಮ್ನೂರ್ ಅವರಿಗೆ 2 ವರ್ಷದ ಅವಕಾಶ ಕೊಟ್ಟು ಯುವಕರು ಯಾವ ರೀತಿ ಅಡ್ಮಿನಿಸ್ಟ್ರೇಷನಲ್ಲಿ ಆ್ಯಸ್ ಅ ಶಾಸಕನಾಗಿ ಕೆಲಸ ಮಾಡ್ತಾರೆ ಅಂತ ಜನ ಕೂಡ ನೋಡಬೇಕು ಅಂತ ಇದ್ದಾರೆ. ಮೇಡಮ್, ಇಷ್ಟು ವರ್ಷ ಅಪ್ಪಾಜಿಯವರಿದ್ದರು, ನಿಮಗೆ ಮಾರ್ಗದರ್ಶನ ನೀಡ್ತಾ ಇದ್ರು. ಮೊದಲ ಒಂದು ಚುನಾವಣೆ ಅವರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಹೇಗೆ ಒಂದು ಸ್ಟ್ರಾಟಜಿ ಇದೆ ಮೇಡಮ್? ಈಗ ಅಪ್ಪಾಜಿಯವ್ರದ್ದು ಯಾವ ರೀತಿ ಇತ್ತು ಅಂದರೆ, ನಾವೆಲ್ಲೇ ಪ್ರಚಾರಕ್ಕೆ ಹೋದಾಗೂ ಕೂಡ ಒಂದು ಕಡೆ ಸಮಸ್ಯೆ ಇದೆ ಅಥವಾ ಪ್ರಚಾರ ಹೊರತುಪಡಿಸಿ ಕೂಡ ಜನರನ್ನು ನಾವು ಮಾತಾಡಿಸಿದಾಗ ಅವರಿಗೆ ಒಂದು ಕ್ಷೇತ್ರದಲ್ಲಿ ಒಂದು 500 ಹಕ್ಕುಪತ್ರ ಕೊಡಬೇಕಿತ್ತು, ಬರೀ 450 ಅಷ್ಟೇ ಕೊಟ್ಟಿದ್ದಾರೆ. ಇನ್ನೂ 50 ಜನ ಅದೇ ಕ್ಷೇತ್ರದಲ್ಲಿ ಹಕ್ಕುಪತ್ರ ಸಿಕ್ಕಿಲ್ಲ ಅಂತ ಅಪ್ಪಾಜಿ ಗಮನಕ್ಕೆ ಬಂದಾಗ ಇಮಿಡಿಯೇಟಾಗಿ ಸಂಬಂಧಪಟ್ಟ ಇಲಾಖೆಯವರಿಗೆ ಫೋನ್ ಮಾಡಿ ಯಾಕಪ್ಪ ಈ 50 ಜನಕ್ಕೆ ಮುಟ್ತಿಲ್ಲ ಅಂತ. ಸೊ ಅಪ್ಪಾಜಿ ಆ ರೀತಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಎಲ್ಲೋ ಆ ಡಿಸಿಷನ್ ಮೇಕಿಂಗ್ನಲ್ಲಿ ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಮೇಡಮ್, BJP ಅವರು ಕುಟುಂಬ ರಾಜಕಾರಣ ಅಂತ ಒಂದು ಟೀಕೆಯನ್ನು ಮಾಡ್ತಾ ಇದ್ದಾರೆ ಮೇಡಮ್, ಏನು ಹೇಳ್ತೀರಾ BJP ಅವ್ರಿಗೆ? ಅಲ್ಲ, ಕುಟುಂಬ ರಾಜಕಾರಣ ಅನ್ನೋದು ಹೌದು, ಯಾವ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಅಂತ ಇವತ್ತು ಅವರಿಗೆ ಅವರೇ ಪ್ರಶ್ನೆ ಮಾಡಿಕೊಳ್ಳಿ. ಇದು ಕುಟುಂಬ ರಾಜಕಾರಣಕ್ಕಿಂತ ಒಂದು ಫ್ಯಾಮಿಲಿ ಜನಸೇವೆಗೆ ನಿಂತಾಗ ಜನರಲ್ಲಿ ನಿರೀಕ್ಷೆ ಇದೆ. ಬಿಕಾಸ್ ಆ ಬದ್ಧತೆ ಇರುತ್ತೆ ಅವರಿಗೆ, ಆಮೇಲೆ ಆ ಕಮಿಟ್ಮೆಂಟಿಂದ ಕೆಲಸ ಮಾಡ್ತಾರೆ. ಸೊ ಅದನ್ನು ನೋಡಿ ಜನ ಕೂಡ ಸತತವಾಗಿ ಅನ್ನೋದಕ್ಕಿಂತ MP ಟಿಕೆಟ್ ಕೊಟ್ಟಿದ್ದಾರೆ, MLA ಕೊಟ್ಟಿದ್ದಾರೆ, ಬೇರೆಯವ್ರಿಗೂ ಕೊಟ್ಟಿದ್ದಾರೆ MP ಟಿಕೆಟು ಹಿಂದೆ. ಸೊ ಕೊಟ್ಟಾಗ ಯಾವ ರೀತಿ ರಿಸಲ್ಟ್ ಬಂತು, ಸೊ ಅದನ್ನೆಲ್ಲ ನೋಡಿಕೊಂಡು ಇವತ್ತು ಸ್ಪರ್ಧೆ ಸಮರ್ಥ ಅವರು ನಿಂತಿದ್ದಾರೆ. ಮೇಡಮ್, ನಿನ್ನೆ ಕೂಡ CM ಸಿದ್ದರಾಮಯ್ಯ ಅವರು ಬಂದಿದ್ರು, ಹಳ್ಳಿ ಕಡೆ ಪ್ರಚಾರ ಮಾಡಿದ್ರು, ಇವತ್ತು ಸಿಟಿಗೆ ಬರ್ತಾ ಇದ್ದಾರೆ. ಹಾಗೆ ಇವರು ಜಮೀರ್ ಅಹಮದ್ ಅವ್ರದ್ದು ಏನಾದರೂ ಕಾಂಟ್ಯಾಕ್ಟ್ ಸಿಕ್ತಾ ಅಥವಾ ಮಾತಾಡಿದಾರ? 4ನೇ ತಾರೀಕು ಬರ್ತಾರೆ ಅಂತಂದ್ರು, ನಿಮ್ಮ ಗಮನಕ್ಕೆ ಏನಾದರೂ ಬಂತಾ? ಇಲ್ಲ, ಇವತ್ತು ನಿಮಗೆ ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಅವಾಗ CM ಅವರೇ ಹೇಳ್ತಾರೆ ಖುದ್ದಾಗಿ. ಥ್ಯಾಂಕ್ ಯು ಮೇಡಮ್. ಎಸ್, ಇದಾಗಿತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಗಂಗಾ ಜಾಧವ್, ದಾವಣಗೆರೆ.